Welcome to income tax class. In this video I discuss on exemption under section 54 EC. ಈ ಒಂದು ವಿಡಿಯೋ ಅಲ್ಲಿ ನಾನು ಕ್ಯಾಪಿಟಲ್ ಗೇನ್ ಅಲ್ಲಿ ಬರುವಂತದ್ದು exemption under section 54 EC ಬಗ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ನೋಡಿ ಇದು ಕಂಡೀಷನ್ ಏನು ಅಂತ ಹೇಳಿದ್ರೆ ಟ್ರಾನ್ಸ್ಫರ್ ಆಫ್ ಎಕ್ಸೆಂಪ್ಷನ್ ಅಂಡರ್ ಸೆಕ್ಷನ್ 54 EC. ಏನಿದು ಎಕ್ಸೆಂಪ್ಷನ್ ಅಂಡರ್ ಸೆಕ್ಷನ್ 54 EC ಅಂತ ಹೇಳಿದ್ರೆ ಪ್ರೀವಿಯಸ್ ಇಯರಲ್ಲಿ ಯಾವುದೇ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ನ ಸೇಲ್ ಮಾಡಿದರೆ ಟ್ರಾನ್ಸ್ಫರ್ ಅಂತ ಹೇಳಿದ್ರೆ ಸೇಲ್ ಆಗಿರ್ಬೋದು, ಅದರಲ್ಲಿ ಬಂದಂಥ ಕ್ಯಾಪಿಟಲ್ ಗೇನನ್ನು ಸ್ಪೆಸಿಫೈಡ್ ಬಾಂಡ್ಸ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದರೆ, ಯಾವುದದು ಸ್ಪೆಸಿಫೈಡ್ ಬಾಂಡ್ಸ್ ಅಂತ ಹೇಳಿದ್ರೆ ಇಶ್ಯೂಡ್ ಬೈ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಆರ್ ರೂರಲ್ ಎಲೆಕ್ಟ್ರಿಫಿಕೇಷನ್ ಕಾರ್ಪೊರೇಷನ್ ಲಿಮಿಟೆಡ್. ಈ ಒಂದು ಕಂಪನೀಸು ಇಶ್ಯೂ ಮಾಡಿದಂಥ ಬಾಂಡ್ಸನ್ನು ಪರ್ಚೇಸ್ ಮಾಡಿದ್ರೆ ರಿಡೀಮಬಲ್ ಆಫ್ಟರ್ 3 years, ಅಂದರೆ 3 ವರ್ಷಕ್ಕಿಂತ ಜಾಸ್ತಿ ಇರಬೇಕು ಅದು ರಿಡೀಮಬಲ್ ಪೀರಿಯಡು. ಅವ್ರು ಇಶ್ಯೂ ಮಾಡೋದೇ 3 ವರ್ಷಕ್ಕಿಂತ ಜಾಸ್ತಿ. ಅಂಥ ಒಂದು ಬಾಂಡ್ಸನ್ನು ಸ್ಪೆಸಿಫೈಡ್ ಬಾಂಡ್ಸನ್ನು ಪರ್ಚೇಸ್ ಮಾಡಿದ್ರೆ, ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಆ ಬಾಂಡ್ಸ್ ಮೇಲೆ ಅಸೆಸಿಗೆ ಎಕ್ಸೆಂಪ್ಷನ್ ಸಿಗುತ್ತೆ ಅಂಡರ್ ಸೆಕ್ಷನ್ 54 EC. ಯಾವುದೇ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಆಗಿರಬಹುದು, ಇಂಥದ್ದೇ ಆಗಿರಬೇಕಂತ ಏನೂ ಇಲ್ಲ. ಸೆಕ್ಷನ್ 54 ಅಂತ ಹೇಳಿದ್ರೆ ಸೇಲ್ ಆಫ್ ರೆಸಿಡೆನ್ಷಿಯಲ್ ಹೌಸ್ ಪ್ರಾಪರ್ಟಿ ಅಂತಲೇ ಬರುತ್ತೆ. ಬಟ್ ಇದಕ್ಕೆ ಯಾವುದೇ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ನ ಸೇಲ್ ಮಾಡಿರ್ಬೋದು, ಟ್ರಾನ್ಸ್ಫರ್ ಮಾಡಿರ್ಬೋದು, ಅದರಲ್ಲಿ ಬಂದಂಥ ಕ್ಯಾಪಿಟಲ್ ಗೇನನ್ನು ಸ್ಪೆಸಿಫೈಡ್ ಬಾಂಡ್ಸ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಯಾವುದದು ಸ್ಪೆಸಿಫೈಡ್ ಬಾಂಡ್ಸು, that is bonds issued by NHAI National Highway Authority of India Limited or Rural Electrification Corporation Limited. ಇವರು ಇಶ್ಯೂ ಮಾಡಿದಂಥ ಬಾಂಡ್ಸನ್ನು ಪರ್ಚೇಸ್ ಮಾಡಿದ್ರೆ ಅಥವಾ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅಸೆಸಿಗೆ ಎಕ್ಸೆಂಪ್ಷನ್ ಸಿಗುತ್ತೆ ಅಂಡರ್ ಸೆಕ್ಷನ್ 54 EC. ಸೊ ದ ಎಕ್ಸೆಂಪ್ಷನ್ ವಿಲ್ ಬಿ ಅವೈಲಬಲ್ ಟು ಆಲ್ ಟೈಪ್ಸ್ ಆಫ್ ಅಸೆಸಿ. ಇಂಡಿವಿಜುವಲ್ HUF ಅಂತ ಏನೂ ಇಲ್ಲ, ಎಲ್ಲರಿಗೂ ಸಿಗುತ್ತೆ. ಇದು ಕಂಪನಿ ಆಗಿರ್ಬೋದು, ಪಾರ್ಟ್ನರ್ಶಿಪ್ ಫಾರ್ಮ್ ಆಗಿರ್ಬೋದು, ಯಾವುದೇ ಟೈಪ್ ಆಫ್ ಅಸೆಸಿ ಆಗಿರ್ಬೋದು, ಯಾವುದೇ ಟೈಪ್ ಆಫ್ ಪರ್ಸನ್ ಆಗಿರಬಹುದು, ಎಲ್ಲರಿಗೂ ಸಿಗುವಂಥ ಎಕ್ಸೆಂಪ್ಷನ್ ಇದು ಅಂಡರ್ ಸೆಕ್ಷನ್ 54 EC. ದೆನ್ ಟ್ರಾನ್ಸ್ಫರ್ ಆಫ್ ಎನಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್, ಯಾವುದೇ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ನ ಸೇಲ್ ಮಾಡಿರ್ಬೋದು. ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಅಂದರೆ ಗೊತ್ತಿದೆ ನಿಮಗೆ, 3 ವರ್ಷಕ್ಕಿಂತ ಹೆಚ್ಚಿಗೆ ಇಟ್ಕೊಂಡಿದ್ದಾರೆ ಕ್ಯಾಪಿಟಲ್ ಅಸೆಟ್ನ, ಅದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಆಗುತ್ತೆ. ಅಂಥ ಒಂದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ನ ಏನಾದರೂ ಸೇಲ್ ಮಾಡಿದರೆ, ಟ್ರಾನ್ಸ್ಫರ್ ಮಾಡಿದ್ರೆ, ಆವಾಗ ಟ್ರಾನ್ಸ್ಫರ್ ಮಾಡಿ ಈ ಒಂದು ಬಾಂಡ್ಸ್ನ ಪರ್ಚೇಸ್ ಮಾಡಿದ್ರೆ ಎಕ್ಸೆಂಪ್ಷನ್ ಸಿಗುತ್ತೆ. ಬಟ್ ಟ್ರಾನ್ಸ್ಫರ್ ಏನಾಗಿರಬೇಕು ಅಂದರೆ ಎನಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಅಂತ ಹೇಳ್ತಾನೆ, ಇಂಥದ್ದೇ ಅಂತ ಹೇಳಿಲ್ಲ, ಯಾವುದೇ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಆಗಿರಬಹುದು. ದೆನ್ ಪರ್ಚೇಸ್ ಆಫ್, ಏನು ಪರ್ಚೇಸ್ ಮಾಡಬೇಕು, ಸ್ಪೆಸಿಫೈಡ್ ಬಾಂಡ್ಸ್ ಇಶ್ಯೂಡ್ ಬೈ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಆರ್ ರೂರಲ್ ಎಲೆಕ್ಟ್ರಿಫಿಕೇಷನ್ ಕಾರ್ಪೊರೇಷನ್ ಲಿಮಿಟೆಡ್ಸ್. ದೀಸ್ ಬಾಂಡ್ಸ್ ಹ್ಯಾವ್ ಎ ಮೆಚುರಿಟಿ ಆಫ್ 3 years ಆರ್ ಮೋರ್. ಅದರ ಮೆಚುರಿಟಿನೇ 3 ವರ್ಷ ಅಥವಾ ಅದಕ್ಕಿಂತ ಜಾಸ್ತಿ ಇರುತ್ತೆ. ಅಂಥ ಬಾಂಡ್ಸ್ನ ಪರ್ಚೇಸ್ ಮಾಡಿದ್ರೆ ಅವನು ಎಕ್ಸೆಂಪ್ಷನ್ ಕ್ಲೈಮ್ ಮಾಡ್ಕೋಬೋದು ಅಂಡರ್ ಸೆಕ್ಷನ್ 54 EC. ಟೈಮ್ ಪೀರಿಯಡ್ ಆಫ್ ಪರ್ಚೇಸ್ ಅಂದರೆ ಸೇಲ್ ಮಾಡಿದ್ದು ವಿತಿನ್ 6 months ಪರ್ಚೇಸ್ ಮಾಡಿಬಿಡ್ಬೇಕು ಬಾಂಡ್ಸ್. ಅಂದರೆ ಯಾವುದೋ ಒಂದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ನ ನಾನು ಸೇಲ್ ಮಾಡಿರ್ತೀನಿ, 6 ತಿಂಗಳು ಒಳಗಾಗಿ ಅವನು ಬಾಂಡ್ಸನ್ನು ಪರ್ಚೇಸ್ ಮಾಡಿಬಿಡ್ಬೇಕು. ಮಾಡಲಿಲ್ಲ ಅಂತ ಹೇಳಿದ್ರೆ 6 ತಿಂಗಳಿಗಿಂತ ಎಕ್ಸಿಡ್ ಆಗೋಯ್ತು ಅಂದರೆ ಏನಾಗುತ್ತೆ ಅಂತ ಹೇಳಿದ್ರೆ ಅವನಿಗೆ ಎಕ್ಸೆಂಪ್ಷನ್ ಸಿಗೋದಿಲ್ಲ. ವಿತಿನ್ 6 months ಅವನು ಪರ್ಚೇಸ್ ಮಾಡಿಬಿಡ್ಬೇಕು ಬಾಂಡ್ಸ್, ಆವಾಗ ಎಕ್ಸೆಂಪ್ಷನ್ ಸಿಗುತ್ತೆ. ದೆನ್ ಎಷ್ಟು ಡಿಡಕ್ಷನ್ನು, ಗ್ರಾಸ್ ಕ್ಯಾಪಿಟಲ್ ಗೇನ್, ಟೋಟಲ್ ಕ್ಯಾಪಿಟಲ್ ಗೇನ್ ಆರ್ ಕಾಸ್ಟ್ ಆಫ್ ಬಾಂಡ್ಸ್, ಏನು ಬಾಂಡ್ಸ್ ಪರ್ಚೇಸ್ ಮಾಡ್ತಿದ್ದಾನೆ ಅದು, ಆರ್ ಮ್ಯಾಕ್ಸಿಮಮ್ 50 lakhs ವಿಚ್ ಎವರ್ ಈಸ್ ಲೆಸ್. ಈ ಮೂರಲ್ಲಿ ಯಾವುದು ಕಡಿಮೆ ಇರುತ್ತೆ ಅದು ಎಕ್ಸೆಂಪ್ಷನ್ ಸಿಗುತ್ತೆ. ಮ್ಯಾಕ್ಸಿಮಮ್ ಈ ಒಂದು 54 ECಯಲ್ಲಿ ಅವನು ಎಷ್ಟಿವರೆಗೂ ಕ್ಲೈಮ್ ಮಾಡ್ಕೋಬೋದು ಅಂದರೆ ಮ್ಯಾಕ್ಸಿಮಮ್ 50 lakhsವರೆಗೂ ಎಕ್ಸೆಂಪ್ಷನನ್ನು ಕ್ಲೈಮ್ ಮಾಡ್ಕೋಬೋದು, ಅದಕ್ಕಿಂತ ಜಾಸ್ತಿ ಸಿಗೋದಿಲ್ಲ. ಸೊ ಗ್ರಾಸ್ ಕ್ಯಾಪಿಟಲ್ ಗೇನ್ ಆರ್ ಕಾಸ್ಟ್ ಆಫ್ ಬಾಂಡ್ಸ್ ಅಂದರೆ ಬಾಂಡ್ಸ್ ವ್ಯಾಲ್ಯೂ ಏನಿರುತ್ತೆ ಅದು
ಅಥವಾ 50 ಲಕ್ಷ, ಈ ಮೂರಲ್ಲಿ ಯಾವುದು ಕಡಿಮೆ ಇರುತ್ತೆ ಅದು ಅಷ್ಟು ಎಕ್ಸೆಂಪ್ಷನ್ ಸಿಗುತ್ತೆ ಕ್ವಾಂಟಮ್ ಆಫ್ ಡಿಡಕ್ಷನ್. ದೆನ್ ಕಾನ್ಸಿಕ್ವೆನ್ಸಸ್ ಇಫ್ ನ್ಯೂ ಅಸೆಟ್ ಈಸ್ ಸೋಲ್ಡ್ ವಿದಿನ್ 3 ಇಯರ್ಸ್. ಅದನ್ನು ಸೇಲ್ ಮಾಡಿಬಿಟ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಲಾಂಗ್ ಟರ್ಮ್ ಹಿಂದೆ ಏನು ಕ್ಲೈಮ್ ಮಾಡ್ಕೊಂಡಿದ್ದ ಎಕ್ಸೆಂಪ್ಷನ್ ಅದು ಯಾವ ವರ್ಷ ಅವನು ಸೇಲ್ ಮಾಡಿಬಿಡ್ತಾನೆ ಆ ವರ್ಷ ಅದು ಏನಾಗುತ್ತೆ ಟ್ಯಾಕ್ಸಬಲ್ ಆಗುತ್ತೆ ಅಷ್ಟೇ. ಆನ್ ಸೇಲ್ ಆಫ್ ಸೆಕ್ಯೂರಿಟೀಸ್ ಆರ್ ಲೋನ್ ಟೇಕನ್ ಆನ್ ಸೆಕ್ಯೂರಿಟೀಸ್ ವಿದಿನ್ 3 ಇಯರ್ಸ್. ಸೆಕ್ಯೂರಿಟೀಸ್ನ ಸೇಲ್ ಮಾಡೋವಂಥದ್ದಾಗಿರ್ಬೋದು, ಇಲ್ಲಾಂದರೆ ಆ ಸೆಕ್ಯೂರಿಟೀಸ್ ಬೇಸಿಸ್ ಮೇಲೆ ಲೋನ್ ಏನಾದರೂ ತೊಗೊಂಡ್ರೆ ಆಗಲೂ ಸಹ ಹಿಂದೆ ಕ್ಲೈಮ್ ಮಾಡಿದಂಥ ಎಕ್ಸೆಂಪ್ಷನ್ನು ಟ್ಯಾಕ್ಸಬಲ್ ಆಗುತ್ತೆ ವಿತಿನ್ 3 ಇಯರ್ಸ್ ಒಳಗಡೆ. ದೆನ್ ಇಲ್ಲಿ ಯಾವುದೇ CGAS ಸ್ಕೀಮ್ ಅಪ್ಲೈ ಆಗೋದಿಲ್ಲ, ಕ್ಯಾಪಿಟಲ್ ಗೇನ್ ಅಕೌಂಟ್ ಸ್ಕೀಮ್ ಅಪ್ಲೈ ಆಗೋದಿಲ್ಲ. ಅವನು 6 ಮಂತ್ಸ್ ಒಳಗಡೆ ಪರ್ಚೇಸ್ ಮಾಡಬೇಕು. ಮಾಡಲಿಲ್ಲ, 6 ಮಂತ್ಸ್ ಒಳಗಡೆ ಪರ್ಚೇಸ್ ಮಾಡೋ ಇಂಟೆನ್ಷನ್ ಇತ್ತು, CGAS ಸ್ಕೀಮಲ್ಲಿ ಡಿಪಾಸಿಟ್ ಮಾಡ್ತೀನಿ ಅಂತ ಹೇಳಿದ್ರೆ ಒಪ್ಪೋದಿಲ್ಲ. ನೋ CGAS ಸ್ಕೀಮ್, ಇದಕ್ಕೆ ಕ್ಯಾಪಿಟಲ್ ಗೇನ್ ಅಕೌಂಟ್ ಸ್ಕೀಮು ಅಪ್ಲೈ ಆಗೋದಿಲ್ಲ ಸೆಕ್ಷನ್ 54ECಗೆ. ಬಟ್ ಪ್ರೀವಿಯಸ್ ಸೆಕ್ಷನ್ಸ್ ನಾವೇನು ಡಿಸ್ಕಸ್ ಮಾಡಿದ್ವಿ 54, 54B, 54D, ಅದಕ್ಕೆ ಕ್ಯಾಪಿಟಲ್ ಗೇನ್ ಅಕೌಂಟ್ ಸ್ಕೀಮು ಅಪ್ಲೈ ಆಗುತ್ತೆ, ಬಟ್ ಇದಕ್ಕೆ ಅಪ್ಲೈ ಆಗೋದಿಲ್ಲ. ಸೊ ಇದು NHAI ಅಂದರೆ ಏನು ಅಂತ ಹೇಳಿದ್ರೆ ನೋಡಿ ಇಲ್ಲಿ NHAI ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ, RECL ರೂರಲ್ ಎಲೆಕ್ಟ್ರಿಫಿಕೇಷನ್ ಕಾರ್ಪೊರೇಷನ್ ಲಿಮಿಟೆಡ್. ಅದನ್ನು ಎಕ್ಸ್ಪ್ಯಾನ್ಷನ್ ಮಾಡಿ ನಾನಿಲ್ಲಿ ಬರೆದಿದ್ದೆ, ನೀವು ಕಾಪಿ ಮಾಡ್ಕೊಳ್ಳಿ. ಸೊ ಇದಿಷ್ಟು ಸೆಕ್ಷನ್ 54EC ಬಗ್ಗೆ ಡೀಟೇಲ್ಸು. ಯಾವುದೇ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ನ ಸೇಲ್ ಮಾಡಿರ್ಬೋದು, ಅದರಲ್ಲಿ ಬಂದಂಥ ಕ್ಯಾಪಿಟಲ್ ಗೇನ್ನ ಅವನು NHAI ಮತ್ತು RECL ಇಶ್ಯೂ ಮಾಡಿದಂಥ ಬಾಂಡ್ಸನ್ನು ಪರ್ಚೇಸ್ ಮಾಡಿದ್ರೆ ವಿದಿನ್ 6 ಮಂತ್ಸ್ ಒಳಗಡೆ ಪರ್ಚೇಸ್ ಮಾಡಿದ್ರೆ ಅವನ ಎಕ್ಸೆಂಪ್ಷನನ್ನು ಕ್ಲೈಮ್ ಮಾಡ್ಕೋಬೋದು. ಎಷ್ಟು ಮ್ಯಾಕ್ಸಿಮಮ್ ಎಕ್ಸೆಂಪ್ಷನ್ ಅಂತ ಹೇಳಿದ್ರೆ 50 lakhs, ಅದಕ್ಕಿಂತ ಜಾಸ್ತಿ ಎಕ್ಸೆಂಪ್ಷನ್ನು ಸಿಗೋದಿಲ್ಲ. ಮತ್ತು ಕಾನ್ಸಿಕ್ವೆನ್ಸಸ್ ಇಫ್ ನ್ಯೂ ಅಸೆಟ್ ಇಸ್ ಸೋಲ್ಡ್ ಆನ್ ಸೇಲ್ ಆಫ್ ಸೆಕ್ಯೂರಿಟೀಸ್ ಆರ್ ಲೋನ್ ಟೇಕನ್ ವಿತಿನ್ 3 ಇಯರ್ಸ್, ದೆನ್ ದ ಪ್ರೀವಿಯಸ್ಲಿ LTCA ಅಂತ ಏನು ಕ್ಲೈಮ್ ಮಾಡ್ಕೊಂಡಿರ್ತಾನೆ ಎಕ್ಸೆಂಪ್ಷನ್ನು ಅದು ಟ್ಯಾಕ್ಸಬಲ್ ಆಗುತ್ತೆ. ಯಾವ ವರ್ಷ ಅವನು ಸೇಲ್ ಮಾಡ್ತಾನೆ ಸೆಕ್ಯೂರಿಟೀಸ್ನ ಅಥವಾ ಲೋನ್ ತೊಗೊಳ್ತಾನೆ ಆ ವರ್ಷದಲ್ಲಿ ಅವನು ಹಿಂದೆ ಎಕ್ಸೆಂಪ್ಷನ್ ಅಂತ ಏನು ಕ್ಲೈಮ್ ಮಾಡಿದ ಅಮೌಂಟ್ಗೆ ಪೂರ್ತಿ ಅವನು ಟ್ಯಾಕ್ಸನ್ನು ಪೇ ಮಾಡಬೇಕಾಗುತ್ತೆ. ಮತ್ತು ಇಲ್ಲಿ CGAS ಸ್ಕೀಮು ಅಪ್ಲೈ ಆಗೋದಿಲ್ಲ, CGAS ಸ್ಕೀಮೇ ಇಲ್ಲ ಇಲ್ಲಿ ಈ ಒಂದು ಸೆಕ್ಷನ್ಗೆ. ಇದಿಷ್ಟು 54EC ಬಗ್ಗೆ ಡೀಟೇಲ್ಸ್. ವಿತ್ ದಿಸ್ ಐ ಕನ್ಕ್ಲೂಡ್ ಟುಡೇ ಸೆಷನ್. ಥ್ಯಾಂಕ್ ಯು.